ನಮಸ್ತೆ ವೀಕ್ಷಕರೇ, ನವರಾತ್ರಿಯ 3ನೇ ದಿನದ ಚಂದ್ರಘಂಟಾ ದೇವಿಗೆ ಗುಡಾನ್ನ ನೈವೇದ್ಯವನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ 1 ಚಮಚ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೀನಿ. ಜೊತೆಗೆ 4 ರಿಂದ 5 ಲವಂಗ, 1 ಕಪ್ ಬೆಲ್ಲವನ್ನು ಹಾಕಿಕೊಳ್ತೀನಿ. ಒಂದು ಕಪ್ ಬೆಲ್ಲ ಅಂದರೆ 1 ಲೋಟ ನೀರನ್ನು ಹಾಕಿಕೊಳ್ತೀನಿ. ಇವಾಗ ಬೆಲ್ಲದ ಪಾಕ ಬರೋ ತನಕ ಬಿಡಬೇಕು. ಬೆಲ್ಲದ ಪಾಕ ಬರೋದಕ್ಕೆ ಇನ್ನೂ 2 ಬೆಲ್ಲದ ಉಂಡೆಯನ್ನು ಸೇರಿಸ್ಕೊಳ್ತೀನಿ. ಬೆಲ್ಲದ ಪಾಕ ಸ್ವಲ್ಪ ನೀರಾಗಿದ್ದರೆ ಸಾಕು. ಇವಾಗ ಬೆಲ್ಲದ ಪಾಕ ರೆಡಿಯಾಗಿದೆ. ಇಲ್ಲಿ 1 ಕಪ್ ಅಕ್ಕಿನ ಬೇಯಿಸಿ ಅನ್ನ ಮಾಡಿ ಇಟ್ಟುಕೊಂಡಿದ್ದೀನಿ. ಇದನ್ನು ಹಾಕಿಕೊಳ್ತೀನಿ. ಇವಾಗ 1 ಕಪ್ ಕಾಯಿ ತುರಿನ ಸೇರಿಸಿಕೊಳ್ತೀನಿ. ತುಪ್ಪದಲ್ಲಿ ಹುರಿದುಕೊಂಡ ಒಣದ್ರಾಕ್ಷಿ ಗೋಡಂಬಿಯನ್ನು ಹಾಕಿಕೊಳ್ತೀನಿ. ಹಾಗೆ 1/4 ಚಮಚ ಏಲಕ್ಕಿ ಪುಡಿಯನ್ನು ಸೇರಿಸಿ ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನವರಾತ್ರಿಯ ನೈವೇದ್ಯಕ್ಕೆ ಗುಡಾನ್ನ ರೆಡಿಯಾಗಿದೆ. ನೋಡಿದ್ದೀರಲ್ಲ ವೀಕ್ಷಕರೇ, ಗುಡಾನ್ನ ಮಾಡುವುದು ಹೇಗೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ಗೆ ಆಲ್ ಅಂತ ಕ್ಲಿಕ್ ಮಾಡಿ. ಮುಂಬರುವ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರವಾಗಿ ನಿಮಗೆ ಬೇಗ ತಲುಪುತ್ತದೆ. RR ಕುಕ್ಕಿಂಗ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.